ಬೆಂಗಳೂರಿನಲ್ಲಿ ಚಿರತೆ ಪ್ರತ್ಯಕ್ಷ ಆಗಿದೆ. ಜನರಿಗೆ ಸಹಜ ಚಿರತೆಯದ್ದೇ ಈಗ ಚಿಂತೆ ಆಗಿದೆ. ಬೆಂಗಳೂರು ಜನರಿಗೆ ಮತ್ತೆ ಶುರುವಾಯಿತು ಚಿರತೆಯ ಚಿಂತೆ. ಕೆಂಪೇಗೌಡ ಲೇಔಟ್ನಲ್ಲಿ ಕಾಣಿಸ್ಕೊಂಡಿದೆ ಚಿರತೆ. ಕುಂಬಳಗೋಡು ಬಳಿಯ ಕೆಂಪೇಗೌಡ ಲೇಔಟ್. 2-3 ದಿನದಿಂದ ಚಿರತೆ ಓಡಾಟದ ಬಗ್ಗೆ ಕಂಪ್ಲೇಂಟ್ ಕೊಡಲಾಗಿದೆ. ಚಿರತೆ ಸೆರೆಗೆ ಅರಣ್ಯ ಸಿಬ್ಬಂದಿ ಕೂಡ ಬೋನ್ ಹಾಕಿದ್ದಾರೆ. ಚಿರತೆ ನೋಡಿ ಸ್ಥಳೀಯರು ಆತಂಕಗೊಂಡಿದ್ದಾರೆ. ಆತಂಕದ ವಾತಾವರಣ ಅಲ್ಲಿ ನಿರ್ಮಾಣ ಆಗಿದೆ. ಈ ಕುರಿತಾಗಿ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುತ್ತಪ್ಪ. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮುತ್ತಪ್ಪ, 2-3 ದಿನದಿಂದ ಚಿರತೆ ಪ್ರತ್ಯಕ್ಷ ಆಗಿರೋದು ಕೆಂಪೇಗೌಡ ಲೇಔಟ್ನಲ್ಲಿ. ಏನ್ ಹೇಳ್ತಿದ್ದಾರೆ ಆ ಜನ? ಎಲ್ಲಿ ನೋಡಿದ್ರಂತೆ? ವೀಣಾ, ಈಗ ಈ ಕೊಮ್ಮಘಟ್ಟ ಮತ್ತೆ ಕುಂಬಳಗೂಡು ಭಾಗದಲ್ಲಿರುವಂತಹ ಕೆಂಪೇಗೌಡ ಲೇಔಟ್ನ ನಿವಾಸಿಗಳಿಗೆ ಒಂದು ಆತಂಕ ಶುರುವಾಗಿರುವಂತದ್ದು. ಯಾಕಂದ್ರೆ ಕಳೆದ 3 ದಿನಗಳಿಂದಾಗಿ ಸತತವಾಗಿ ರಾತ್ರಿ ಮತ್ತೆ ನಸುಕಿನ ಜಾವ ಈ ಚಿರತೆ ಹೋರಾಟಗಳು ಕೂಡ ಕಂಡು ಬಂದಿದೆ. ಈ ಚಿರತೆ ಹೋರಾಟ ಸ್ಥಳೀಯರು ಕೂಡ ಚಿತ್ರೀಕರಣ ಮಾಡಿಕೊಂಡಿದ್ದಾರೆ. ಜೊತೆಗೆ ಸಿಸಿಟಿವಿ ದಲ್ಲೂ ಕೂಡ ಸೆರೆಯಾಗಿರುವಂತದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರಣ್ಯ ಇಲಾಖೆ ಸಿಬ್ಬಂದಿಗಳಿಗೆ ದೂರು ಕೊಟ್ಟಂತಹ ಕಾರಣಕ್ಕಾಗಿ ಅರಣ್ಯ ಸಿಬ್ಬಂದಿಗಳು ಕೂಡ ಸ್ಥಳಕ್ಕೆ ಬಂದು ಈ ಚಿರತೆನ ಸೆರೆ ಹಿಡಿಯುವಂತಹ ಕೆಲಸಕ್ಕೆ ಕೂಡ ಮುಂದಾಗಿದ್ರು. 3 ದಿನಗಳ ಕಾಲ ಒಂದು ಕೂಮಿಂಗ್ ಕಾರ್ಯಕ್ರಮ ಕೂಡ ಮಾಡಿದ್ರು. ಆದ್ರೆ ಚಿರತೆ ಅಲ್ಲಿ ಸೆರೆಯಾಗಿಲ್ಲ. ಆದ್ರೆ ಈ ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಿದಂತಹ ಈ ಒಂದು ಅಧಿಕಾರಿಗಳಿಗೆ ಆ ಒಂದು ಸಿಸಿಟಿವಿ ದೃಶ್ಯಗಳ ಮೇಲೆ ಮತ್ತು ಪಿಕ್ಚರ್ಗಳ ಮೇಲೆ ಸಾಕಷ್ಟು ಅನುಮಾನ ಕೂಡ ವ್ಯಕ್ತವಾಗಿರುವಂತದ್ದು. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಅನಿಮೇಟೆಡ್ ಇರುವಂತಹ ಒಂದು ದೃಶ್ಯಗಳು ಕೂಡ ಇದೆ ಅಂತ ಹೇಳಿ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಆದ್ರೆ ಸ್ಥಳೀಯರಿಗೆ ಯಾವುದೇ ರೀತಿಯಾದಂತಹ ಆತಂಕ ಇರಬಾರ್ದು ಅನ್ನೋ ಕಾರಣಕ್ಕಾಗಿ ಕಳೆದ 3 ದಿನಗಳಿಂದ ಈ ಕೆಂಪೇಗೌಡ ಲೇಔಟ್ನ ಸುತ್ತಮುತ್ತಲಿರುವಂತಹ ಪ್ರದೇಶಗಳಲ್ಲಿ ಬೋನ್ ಹಾಕುವಂತ ಕೆಲಸ ಕೂಡ ಮಾಡಿದೆ. ಜೊತೆಗೆ ಚಿರತೆಯನ್ನ ಪತ್ತೆ ಹಚ್ಚುವಂತಹ ಕೆಲಸ ಕೂಡ ಮಾಡ್ತಿರುವಂತದ್ದು. ಇದು ಕಳೆದ 3 ದಿನಗಳಿಂದ ಸತತವಾಗಿ ಈ ಒಂದು ಚಿರತೆ ಈ ಭಾಗದಲ್ಲಿ ಓಡಾಡ್ತಿರೋದು ಕೂಡ ಕಂಡು ಬಂದಿದೆ. ವೀಣಾ, ಎಸ್, ಥ್ಯಾಂಕ್ ಯು ಮುತ್ತಪ್ಪ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.